ಎಲ್ಲರೂ ಭಾರತದ ಭೂಪಟವನ್ನು ಬರ್ಕೊಂಡಿದ್ದೀರಲ್ವಾ? ಬರ್ಕೊಂಡಾಗ ನಾವು ಮೊದಲು ನಮ್ಮ ಭಾರತದ ಬಲಭಾಗದಲ್ಲಿ ಯಾವ ಸಮುದ್ರ ಇದೆ ಅಂದ್ರೆ ದಕ್ಷಿಣ ಭಾಗದಲ್ಲಿ ಫಸ್ಟ್ ಸೆಮಿಸ್ಟರ್ ಟೆಸ್ಟ್ ಮಾಡಿದ್ವಲ್ಲ ಅದರದ್ದು ಮಾರ್ಕ್ಸ್ ಕಾರ್ಡ್ಸ್ ಕೊಡ್ತಾ ಇದ್ದೆ ನಾನು. ರಂಜಿತಾ ನೀನು ಲಾಸ್ಟ್ ಟೈಮ್ ಬಿ ಗ್ರೇಡ್ ಬಂದಿದೆ, ಈ ಸಲ ಎ ಗ್ರೇಡ್ ಬಂದಿದೆ. ಓಕೆ, ಮನೆಯಿಂದ ನೀನು ಪರವಾಗಿಲ್ಲ, ಎಲ್ಲದರ ಎ ಪ್ಲಸ್ ಬಂದಿದೆ, ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು. ನಿಕ್ಕೆ ನೀನು 2ರಲ್ಲಿ ಬಿ ಪ್ಲಸ್ ಬಂದ್ಬಿಟ್ಟಿದೆ. ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತದೆ. ಈಗ ಅಶೋಕ್ ನಿನ್ನ ಅಟೆಂಡೆನ್ಸ್ ಮಾತ್ರ ಕರೆಕ್ಟ್ ಆಗಿದೆ, ರೆಗ್ಯುಲರ್ ಆಗಿದೆ ಕ್ಲಾಸ್ಗೆ, ಆದ್ರೆ ಮತ್ತೆ ಎಲ್ಲದರಲ್ಲೂ ಸಿ ಗ್ರೇಡ್. ಅರ್ಥ ಆಯ್ತಾ? ಇನ್ನು ಚೆನ್ನಾಗೇ ಓದ್ಬೇಕು ನೀನು. ಬರೀ ಕ್ಲಾಸಲ್ಲಿ ರೆಗ್ಯುಲರ್ ಆಗಿ ಬರ್ತೀಯ, ಬಟ್ ಬಹಳ ಚೇಷ್ಟೆ. ಇನ್ನು ಪೇರೆಂಟ್ಸಿಗೆ ತೋರಿಸ್ಬಿಟ್ಟು ಸಿಗ್ನೇಚರ್ ಹಾಕಿ ತಗೊಂಡು ಬಂದು ಮತ್ತೆ ಪೇರೆಂಟ್ಸ್ನ ಕರ್ಕೊಂಡು ಹೋಗ್ಬೇಕು ಸ್ಕೂಲಿಗೆ. ಸಾಧ್ಯ ಏನು ಸಾಧ್ಯ ಡಲ್ಲಾಗಿದೆಯಾ? ನಮ್ಮ ಜೊತೆ ಆಟ ಆಡಕ್ಕೆ ಬರೋ? ನಾ ಎಲ್ಲದಲ್ಲೂ ಫೇಲ್ ಆಗಿದೆ, ನಾ ಹೆಂಗೆ ಆಟ ಆಡಕ್ಕೆ ಬರೋದು? ನಮ್ಮ ಮನೇಲಿ ಹೋದರೆ ನಿರೀಕ್ಷೆ ಇಟ್ಕೊಂಡಿದ್ದೆ ನಾ ಓದಬೇಕಂತ. ನಾನು ಕ್ಲಾಸಲ್ಲಿ ಓದಿಲ್ಲ ಅಂದರೆ ಬಿಸಿ ಬೈತಾರೆ, ನಾ ಏನು ಮಾಡೋದು ಅದಕ್ಕೆ? ಅಷ್ಟೇ ತಾನೇ, ನಮ್ಮ ಜೊತೆ ನಮ್ಮ ಕ್ಲಾಸ್ನಲ್ಲಿ ಎಷ್ಟೊಂದು ಪ್ರೋಗ್ರಾಮ್ಸ್ಗಳಿವೆನೋ. ಗುಂಪು ರಚನೆ ಇದೆ, ಹೆಲ್ಪ್ ಲೈನ್ಸ್ ಇದೆ. ಗುಂಪು ರಚನೆಯಲ್ಲಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಲೀಡರ್ ಹತ್ರ ಕೇಳು, ಅವ್ರು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಮತ್ತು ಹೆಲ್ಪ್ ಲೈನು ಒಂದು 10-15 ಜನ ವ್ಯಾಲಂಟಿಯರ್ಸ್ ಮಾಡಿರ್ತಾರೆ. ನಿನಗೆ ಯಾವುದೇ ಪಾಠದ್ದು ಪ್ರಾಬ್ಲಮ್ ಅಂದರೆ ಸಮಸ್ಯೆ ಇದ್ದರೆ, ಅನುಮಾನ ಇದ್ದರೆ ಅದನ್ನ ಹೋಗ್ಬಿಟ್ಟು ಅವ್ರ ಹತ್ರ ಕೇಳು, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಕಣೋ. ನಾಳೆಯಿಂದ ನಾನು ನಾಳೆ ಯಾಕೆ, ಇವತ್ತೇ ಬಾ ಬಾ. ಆಚೆಗೆ ಹೋಗೋದು. ಆದರೆ ನಾನು ಈ ಅವಧಿಯಲ್ಲಿ ಯಾವುದೇ ನೀತಿ ಕಥೆ ಹೇಳಲ್ಲ, ಆದರೆ ನಿಜ ಜೀವನದಲ್ಲಿ ನಡೆದಂಥ ಒಂದು ಘಟನೆಯನ್ನು ಕಥೆಯ ರೂಪದಲ್ಲಿ ನಿಮ್ಮ ಮುಂದೆ ಇರ್ತೇನೆ.
ಈ ಕಥೆಯ ತಿರುಳು ಏನು ಅಂತಂದ್ರೆ, ಒಬ್ಬ ಹಿಂದುಳಿದ ವಿದ್ಯಾರ್ಥಿ ಕಲಿಕೆಯಲ್ಲಿ ಹೇಗೆ ಮುಂದೆ ಬಂದ ಅಂತಕ್ಕಂಥ ಒಂದು ಕಥೆಯನ್ನ ಹೇಳ್ತೇನೆ. ಒಂದು ಪುಟ್ಟ ಹಳ್ಳಿ, ಅಲ್ಲೊಂದು ಸರ್ಕಾರಿ ಶಾಲೆ. ಆ ಕ್ರಮೇಣ ಏನಾಯ್ತು, ಅದೇ ಶಾಲೆಗೆ ಬೇರೆ ಕಡೆಯಿಂದ ಇನ್ನೊಬ್ರು ಶಿಕ್ಷಕರು ಬಂದರು. ಶಿಕ್ಷಕರು ಬಂದಾಗ ಅವನಿಗೆ ಎಲ್ಲ ತರಗತಿಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋದ್ರು. ಕಡೆಗೆ ಆ ಕಾರಣವನ್ನ ಕೇಳಿದಾಗ ಎಲ್ಲ ಹುಡುಗರು ಹೇಳಿದ್ರು, ಸರ್ ಅವ್ನಿಗೇನು ಬರಲ್ಲ ಸರ್, ಅವ್ನು ದಡ್ಡ, ಯಾವಾಗಲೂ ಅಷ್ಟೇ ಪರೀಕ್ಷೆಯಲ್ಲೂ ನಂಬರ್ ತೆಗೆಯೋದಿಲ್ಲ, ಓದೋದಿಲ್ಲ, ಬರೆಯೋದಿಲ್ಲ ಅಂತ ಹೇಳಿದ್ರು. ಸೊ ಅಂತಹ ವಿದ್ಯಾರ್ಥಿಗಳಿಗೆ ನಾನು ಮತ್ತೆ ನೀವು ಇಬ್ರು ಸೇರಿ ಸೂಕ್ತ ಪ್ರೋತ್ಸಾಹವನ್ನ ಮತ್ತೆ ನಿಮ್ಮ ಸಹಕಾರವನ್ನ ಕೊಟ್ಟಿದ್ದೆ ಆದ್ರೆ ಖಂಡಿತ ಆ ವಿದ್ಯಾರ್ಥಿ ಏನಾಗುತ್ತೆ, ಕಲೀಲಿಕ್ಕೆ ಸಾಧ್ಯತೆ ಇದೆ. ಸೊ ಇದರಿಂದ ನೀವೇನ್ ಕಲ್ತ್ಕೋಬಹುದು, ಪ್ರತಿಯೊಬ್ಬರಿಗೂ ಕೂಡ ಕಲೀಲಿಕ್ಕೆ ಅವಕಾಶ ಇದೆ. ಅದಕ್ಕೇನು ಬೇಕು, ಸೂಕ್ತ ಪ್ರೋತ್ಸಾಹ ಬೇಕು, ಸಹಕಾರ ಬೇಕು, ಉತ್ತೇಜನ ಬೇಕು. ನಿಮ್ಗೆ ಸರ್ ಇದು ನಿಜ ಜೀವನದಲ್ಲಿ ನಡೀತಾ ಘಟನೆ ಸರ್ ಇದು? ನಾನು ಹೇಳಿದ್ದು ನಿಜ ಜೀವನದಲ್ಲಿ ನಡೆದಂತ ಒಂದು ಸತ್ಯ ಕಥೆ, ನಿಜ ಜೀವನದಲ್ಲಿ ನಡೆದಂತ ಒಂದು ಘಟನೆ ಇದು. ಹಂಗಾದ್ರೆ ಆ ಹುಡುಗ ತರ ನಾನು ಓದ್ಬೋದಾ ಸರ್? ಖಂಡಿತ. ಏನ್ ಗೊತ್ತಾ, ಆ ಹುಡುಗ ಏನ್ ಸಾಧನೆ ಮಾಡಿದೋ ಅದಕ್ಕಿಂತ ಹೆಚ್ಚಿನ ಸಾಧನೆಯನ್ನು ನೀನ್ ಮಾಡಬಹುದು. ಇದನ್ನು ಏನ್ ಮಾಡ್ಬೇಕು, ಒಂದು ಆಸಕ್ತಿಯನ್ನು ವಹಿಸ್ಬೇಕು, ಸತತವಾದ ಪ್ರಯತ್ನ ಮಾಡಬೇಕು. ಅವೆರಡೂ ಮಾಡಿದ್ರೆ ಖಂಡಿತ ನೀನು ಖಂಡಿತ ಸಾಧ್ಯತೆ ಇದೆ. ಸೆಕೆಂಡ್ ಟೆಸ್ಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದೆ, ಗ್ರೂಪ್ ವರ್ಕ್ ಅಲ್ಲೆಲ್ಲ ಇನ್ವಾಲ್ವ್ ಆಗಿ ಒಳ್ಳೆ ಇಂಪ್ರೂವ್ಮೆಂಟ್ ಕಂಡಿದೆ. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋದ್ರೆ ಇನ್ನು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಆಯ್ತಾ?